ವಾಚಾಮ ಗೋಚರ. ಭ್ರಷ್ಟ 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 ಅವ್ರ ಮಗ ಭ್ರಷ್ಟ ಭ್ರಷ್ಟ ಮಾತುಗಳು. ಇವತ್ತು ಸುದ್ದಿಗಳು ಬರ್ತಾ ಇದ್ದಾವೆ, ನಮ್ಮ ಯತ್ನಾಳರು JCB ಬಿಟ್ಟರು ಏನೋ ಅಂತ. JCB ಬಿಟ್ರ? JCB ಅಂದ್ರೆ ಗೊತ್ತದ ನಿಮಗೆ? ಜನತಾದಳ, ಕಾಂಗ್ರೆಸ್, BJP ಇವು 3-5 ತನಕ ನಾವು ಪಕ್ಷ ಮಾಡ್ತಾನೆ ಅಂತ ಹೇಳಿದರು. ಅದು ಅಲ್ಲಿ ಸಹಿತ ಇನ್ನೊಂದು ಪಕ್ಷದ ಹಾರಿಸ್ಕೊಂಬಂದ ನಾವು ಮಾಡ್ತಾನೋ ಅಂತ ಮಾತಾಡಿದ್ರು. ಏನು ಹೊಸ್ತನೇ ಇರಲಿಲ್ಲ. ಹಿಂದುತ್ವಂತಿ ಅವರು ಜೋರ್ದಾರ್ ಮಾತಾಡ್ತಾಯಿದ್ರು. ಆದರೆ ಹಿಂದುತ್ವ ಪೇಟೆಂಟ್ ಯಾರಿಗೆ ಆಗ್ಯದ ರೀ? RSSಗೆ ಆಗ್ಯದ. ಹೀಗಾಗಿ ಅಲ್ಲೂ ಯಶಸ್ವಿ ಆಗಲಿಲ್ಲ. ಒಳ್ಳೆ ಮಾತಾಡ್ತಾರೆ ರೀ ಅಂದರು. ಬರೀ ಅದು ಒಂದರಿಂದ ಆಯ್ಕೆ ಆಗೋಕ್ಕೆ ಸಾಧ್ಯ ಇಲ್ಲ, ತಮ್ಮ ಗೌರ್ಮೆಂಟ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂದರೆ ಮನವರಿಕೆ ಆಗಿದ್ದು ಹೈಕಮಾಂಡಿಗೆ. ಹೀಗಾಗಿ ಅವ್ರನ್ನ ಹೇಳಿದ್ರು. ಅವರು ಹಲವು ಸಲ ಹೇಳಿದ್ರು ಯತ್ನಾಳ್ರಿಗೆ, ಅಪ್ಪ ಮಾತಾಡಬೇಡ್ರಿ, ಗಪ್ರಿ, ಸುಮ್ಮನೆ ರೀ. ನೋಟಿಸ್ ಕೊಟ್ಟರು. ಅದು ತೋಳೋರು ಕಬ್ಬುಕ್ಕಾಗವರು ಕಡೆಗೆ ಏನು ಮಾಡಿದ್ರು, ಅನಿವಾರ್ಯವಾಗಿ ಪಕ್ಷದ ಕಿತ್ತು ಹೋಗ್ಬಿಟ್ರು. ಇವತ್ತಂತೆ ಪೂರ್ತಿಯಾಗಿ ಮುಗಿದೋಗ್ಬಿಟ್ಟು ಯತ್ನಾಳದೇನೋ ಹೋಪ್ಸಿದ್ದು ಎಲ್ಲ ಹಿಂದೂ ಮಾತು ಮಾತಾಡ್ತಾರೆ, ಅವ್ರು ತಗೋತಾರೆ, ಹಾಗೆ ಹೇಗೆ ಅಂತೇಳಿ. ಅಷ್ಟರೊಳಗೆ ನಮ್ಗೆ ಯಡಿಯೂರಪ್ಪನವ್ರು ಭಾಳ ಬುದ್ಧಿವಂತರು. ಅವ್ರ ವಿರುದ್ಧವಾಗಿ ನಮ್ಮ ಅನಂತಕುಮಾರ್ ಹೆಗಡೆ ಅವ್ರನ್ನ ತಂದು ಇಟ್ಟುಬಿಟ್ರಲ್ಲೇ. ಅವ್ರಿಗಿಂತ ಹಿಂದುತ್ವದ ಇವ್ರು ಮಾತಾಡ್ತಾರಲ್ರಿ, ಅವ್ರಾಗ ಬೇಕಾರೆ ಇವ್ರು ಸಾಕು ನಮ್ಗೆ ಅನ್ನುವಂಗೆ. ಇದು ಸಹಿತ ಹೌದು ಅನಿಸ್ತದಕ್ಕೆ ಹೈಕಮಾಂಡ್ಗೆ. ಹೀಗಾಗಿ ಯತ್ನಾಳರನ್ನು ಪೂರ್ತಿಯಾಗಿ ಮರೆತು ಬಿಟ್ರೇನೋ. ಮುಂದೆ ಅದೇ ಕಾಲಕ್ಕೆ ಅವ್ರ ಜೊತೆಗಾರರು ಏನೋ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೊನೆಯವರೆಗೆ. ಅವ್ರನ್ನೂ ಯಾಕೋ ಈ ಸಲ ಕೌಂಟಿಗೆ ತೊಗೊಳ್ಳಿಲ್ಲ. ಇನ್ನೇನು ನಮ್ಮ ರಮೇಶ್ ಜಾರಕಿಹೊಳಿ ಅವರು BJP ಇರ್ತಾರೆ, ಕಾಂಗ್ರೆಸ್ ಬರ್ತಾರೆ ಅನ್ನೋದು ಚರ್ಚೆನೂ ನಮ್ಮ ಭಾಗದಲ್ಲಿ ಶುರು ಆಗಿಬಿಟ್ಟದೆ. ಯಾಕೆಂದರೆ ಅಲ್ಲಿ ಯಾವುದೇ ರೀತಿ ಮಹತ್ವ ಇಲ್ಲ ಅಂದರೆ ಅಲ್ಲಿ ಹೆಂಗೆ ಉಳಿತಾರೆ ಅವರು ಅನ್ನುವಂಥ ಮಾತಾ ಏನೂ ಇಲ್ಲ. ಅವ್ರು ಮಾಡ್ತಾರೆ, ಅವ್ರು ಬಿಟ್ಟ ಟ್ರೆಡಿಷನ್. ಬಟ್ ಇವತ್ತು ಮಾತ್ರ ಹೈಕಮಾಂಡ್ ಸ್ಪಷ್ಟ ಸಂದೇಶ ನೀಡಿ ಯತ್ನಾಳ್ರಂಥವ್ರಿಗೆ ಇಲ್ಲಿ ಜಾಗ ಇಲ್ಲ ಅಂತ ಅನ್ನುವಂಥ ಮಾತನ್ನು ಕೊಡೋ ಜೊತೆಗೆ ಮುಂದೇನೋ ಮಾಡಿದ್ದಾರೆ. ಚಳಿ ಹತ್ರ ಮತ್ತೇನು ತಂಡ ಮಾಡಿ ಇವ್ರನ್ನ ಕಂಟ್ರೋಲ್ ಮಾಡಬೇಕು ಯಡಿಯೂರಪ್ಪನ ಮತ್ತು ಅವರ ಮಗ ವಿಜೇಂದ್ರನ್ ಅಂತೇಳಿ. ಮತ್ತು ಈಗಿನ ವಿಜೇಂದ್ರ ಅವರ CM ಆಗ್ತಾರೆ ಘೋಷಣೆ ಮಾಡಿಲ್ಲ ಅವರು. ಅದು ಸಹಿತ ಆ ಒಂದು